Like it says in Psalm 121. ಕೀರ್ತನೆ 121ರಲ್ಲಿ ನೋಡ್ತೇವೆ ನಾವು. Many people say, where will my help come from? ಬಹಳಷ್ಟು ಸಲ ನನ್ನ ಸಹಾಯ ಎಲ್ಲಿಂದ ಬರುವುದು ಅಂತ. Verse 2. Psalm 121 verse 2. 2ನೇ ವಚನ. My help comes from the Lord who made heaven and earth. ನನ್ನ ಸಹಾಯವು ಯೆಹೋವನಿಂದಲೇ ಬರುತ್ತದೆ, ಭೂಮಿ ಆಕಾಶ ಸೃಷ್ಟಿಸಿದವನು. Where does your help come from? ನಿಮ್ಮ ಸಹಾಯ ಎಲ್ಲಿಂದ ಬರುತ್ತೆ? My help comes from the Lord who made heaven and earth. ನನ್ನ ಸಹಾಯ ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರಿಂದ. Last part of verse 3, he who keeps will not slumber. Verse 4, he will neither slumber nor sleep. 3ನೇ ವಚನ ಹೇಳುತ್ತೆ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ, ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಹೇಳುತ್ತೆ. 4ನೇ ವಚನ. I don't know whether it's very clear in Kannada. ಕನ್ನಡದಲ್ಲಿ ಸರಿಯಾಗಿದೆಯಾ ಗೊತ್ತಿಲ್ಲ. What is slumber and sleep? ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂದ್ರೆ ಏನು? I look at it like this. ನಾನು ಅದರ ಬಗ್ಗೆ ಹೀಗೆ ಯೋಚನೆ ಮಾಡ್ತೀನಿ. Sleep is when you are fast asleep. ನಿದ್ರೆ ಅನ್ನೋದು ಗಂಭೀರವಾಗಿ ಮಲ್ಕೊಂಡ್ಬಿಡೋದು. The other is short sleep, when you just nod off to sleep for a few seconds. ತೂಕಡಿಸೋದು ಅಂದ್ರೆ ಪೂರ್ಣವಾಗಿ ನಿದ್ರೆ ಮಾಡೋದಲ್ಲ, ಸ್ವಲ್ಪ ಸ್ವಲ್ಪ ನಿದ್ರೆ ಮಾಡುವಂತ. Like now, some of you, if you got a food lunch, you can. ಈಗ ಕೆಲವರು ತೂಕಡಿಸ್ತಾ ಇದ್ದೀರಲ್ಲ ಊಟವಾದ್ಮೇಲೆ ಹಾಗೆ. But God, he doesn't even go doze off like that for 2 seconds. ದೇವರು 2 ನಿಮಿಷ ಕ್ಷಣಗಳು ಕೂಡ ಹಾಗೆ ತೂಕಡಿಸೋದಿಲ್ಲ. He's always watching us. ಅವರು ಯಾವಾಗ್ಲೂ ನಮ್ಮನ್ನ ಕಾಯ್ತಾ ಇರ್ತಾರೆ. He's a father and he's a mother. ಅವ್ರ ತಾಯಿ ಮತ್ತು ತಂದೆ ಕೂಡ. When you know that he loves you like that, ನಿಮ್ಗೆ ಅವರು ಪ್ರೀತಿಸ್ತಾರೆ ಅಂತ ಗೊತ್ತಿದ್ರೆ, if you make a mistake, ನೀವು ತಪ್ಪು ಮಾಡಿದಾಗ what should you do? ಏನ್ ಮಾಡ್ತೀರಾ? Go running to your father. ನಿಮ್ಮ ತಂದೆ ಹತ್ರ ಓಡಿ ಹೋಗ್ತೀರಾ. Daddy, ಅಪ್ಪ, I'm sorry, I did something wrong. ನನಗೆ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದೆ. Supposing my 3-year-old son comes to me. ನನಗೆ ನನ್ನ 3 ವರ್ಷದ ಮಗ ನನ್ನ ಹತ್ರ ಬರ್ತಾನೆ ಅನ್ಕೊಳ್ಳಿ. Daddy, I did something wrong. ಅಪ್ಪ, ನಾನು ಒಂದು ತಪ್ಪು ಮಾಡಿದೆ. Daddy, I tore up that 1,000 rupee note. ನಾನು ಒಂದು 1,000 ರೂಪಾಯಿ ನೋಟ್ ಹರಿದಾಕ್ಬಿಟ್ಟೆ. What will you say? ನೀವೇನ್ ಮಾಡ್ತೀರಾ? That's a big loss, 1,000 rupees. 1,000 ರೂಪಾಯಿ ಬಹಳ ವ್ಯರ್ಥ ಆಗುತ್ತೆ. But when I see my 3-year-old child crying, ಆದ್ರೆ ನಾನು ನನ್ನ 3 ವರ್ಷದ ಮಗು ಅಳ್ತಾ ಇರೋದು ನೋಡಿದಾಗ, I'll pick him up and say, son, you are more precious than 1,000 rupees. ನಾನು ಆತನ ಎತ್ಕೊಂಡು ಹೇಳ್ತೀನಿ, ನೀನು 1,000 ರೂಪಾಯಿಗಿಂತ ಅಮೂಲ್ಯವಾದವನು. I may not be a rich man, but you are more precious than 1,000 rupees. That I can say. ನಾನು ಶ್ರೀಮಂತನ ಅಲ್ಲದೆ ಇರಬಹುದು, ಆದ್ರೂ ನನ್ನ ಮಗು 1,000 ರೂಪಾಯಿಗಿಂತ if I will do that to my child, God is much, much better to do that to you. ಹಾಗೆ ನಾನು ಮಾಡ್ತೀನಿ ಅಂದ್ರೆ ದೇವರು ಅದಕ್ಕಿಂತ ಉತ್ತಮರು. You know, I feel that so many of God's children do not know how much their heavenly Father loves them. ನನಗೆ ಅನ್ಸುತ್ತೆ ಬಹಳಷ್ಟು ಜನ ವಿಶ್ವಾಸಿಗಳು ದೇವರು ಅವರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಅರ್ಥಕೊಂಡಿಲ್ಲ. When they get old, ಅವರಿಗೆ ವಯಸ್ಸಾದಾಗ they say, oh Lord, I'm all lonely. Who will take care of me when I'm old? ನನಗೆ ವಯಸ್ಸಾಯ್ತು ಸ್ವಾಮಿ, ನನ್ನನ್ನ ಯಾರು ಕಾಪಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. One old father and mother told me that. ಒಬ್ಬ ವಯಸ್ಸಾದ ತಂದೆ ತಾಯಿ ಹೇಳಿದ್ರು ಹೀಗೆ, Brother Zach, all our children have gone off somewhere. They don't care for us old parents. ನನ್ನ ಮಕ್ಕಳು ಎಲ್ಲ ದೂರ ಹೋಗ್ಬಿಟ್ಟಿದ್ದಾರೆ, ನಮ್ಮ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ. I said, did you bring up your children to take care of you, or did you bring up your children to live for God? ನೀವು ನಿಮ್ಮ ಮಕ್ಕಳನ್ನ ನಿಮ್ಮನ್ನ ನೋಡ್ಕೊಳ್ಳಿಕ್ಕೋಸ್ಕರ ಹುಟ್ಟಿಸಿದ್ರ, ಬೆಳೆಸಿದ್ರ, ಅಥವಾ ದೇವ್ರಿಗೋಸ್ಕರ ಜೀವಿಸ್ಲಿಕ್ಕೆ ಬೆಳೆಸಿದ್ರ? Don't bring up children to look after you when you're old. That's a very selfish reason. ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಾದಾಗ ನಿಮ್ಮನ್ನ ನೋಡ್ಕೊಳ್ಳೋಕ್ಕೋಸ್ಕರ ಬೆಳೆಸಬೇಡಿ, ಬಹಳ ಸ್ವಾರ್ಥ. I have 4 sons. I did not bring up any of them to take care of us when we are old. ನಮಗೆ 4 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬರನ್ನು ನಮ್ಮನ್ನ ನೋಡ್ಕೊಳ್ಳಿಕ್ಕೋಸ್ಕರ ಅವ್ರನ್ನ ಬೆಳೆಸಲಿಲ್ಲ. I said, Lord, I bring them up to live for you and to serve you. ನಾನು ಕರ್ತನಿಗೆ ಹೇಳ್ದೆ, ನಾನು ಇವರನ್ನ ನಿನಗಾಗಿ ಜೀವಿಸ್ಲಿಕ್ಕೆ, ನಿನಗಾಗಿ ನಿನ್ನ ಸೇವೆ ಮಾಡ್ಲಿಕ್ಕೆ, not to take care of me and my wife when we are old. ನನ್ನ ಹೆಂಡತಿಯನ್ನ ನೋಡ್ಕೊಳ್ಳಿಕ್ಕಲ್ಲ. Because the Lord says, ಯಾಕೆ ಅಂದ್ರೆ ಕರ್ತನ್ ಹೇಳ್ತಾನೆ, Isaiah 46, ಯೆಶಾಯ 46ರಲ್ಲಿ, what a wonderful thing when you know the promises in the Bible.
ಎಷ್ಟು ಅದ್ಭುತವಾದ ಸಂಗತಿ, ದೇವರ ವಾಗ್ದಾನಗಳನ್ನು ನೀವು ಅರ್ಥಕೊಂಡ. There is a wonderful promise. ಇಲ್ಲಿ ಒಂದು ಅದ್ಭುತವಾದ Isaiah 46 verse 3. 46:3 ನೋಡ್ತೇವೆ. Middle of that verse. ಮಧ್ಯದಲ್ಲಿ, You were born by me from birth, and I carried you from the womb. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ಅಂತ. And to your old age I'll be the same. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. And to your graying years I will bear you. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. I made you and I will carry you. ನಾನು ಉಂಟು ಮಾಡಿದೆನು, ನಾನೇ ಹೊರುವೆನು. I will bear you and I'll save you. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. When you have a promise like that, why go to your children and say, will you care for me when I'm old? ನೀವು ಇಂಥ ವಾಗ್ದಾನಗಳನ್ನ ಹೊಂದಿರುವಾಗ ನಿಮ್ಮ ಮಕ್ಕಳ ಹತ್ರ ಹೋಗಿ ಯಾಕೆ ಬೇಡಬೇಕು, ನನ್ನ ನೋಡ್ಕೋ, ನನ್ನನ್ನ ಅಂತ. God may use your children or anybody to care for you, but your trust is in God. ನಿಮ್ಮನ್ನ ಸಾಕ್ಲಿಕ್ಕೆ, ಸಲಹಿಲಿಕ್ಕೆ ಮಕ್ಕಳನ್ನ ಉಪಯೋಗಿಸಬಹುದು ದೇವರು, ಆದ್ರೆ ನಿಮ್ಮ ನಂಬಿಕೆ ದೇವರಲ್ಲಿ ಇರಬೇಕು. From childhood to our grave, ನಾವು ಮಕ್ಕಳಾಗಿದ್ದರಿಂದ ನಾವು ನೆರೆ ಬರೋವರೆಗೂ our trust must be in our heavenly daddy. ನಮ್ಮ ನಂಬಿಕೆ ಪರಲೋಕದ ಅಪ್ಪನಲ್ಲಿರಬೇಕು. Don't be anxious. ನೀವು ಯಾವತ್ತು ಚಿಂತೆ ಮಾಡಬಾರದು. Jesus said, look at the birds. ನೀವು ಒಂದು ಪಕ್ಷಿಗಳನ್ನ ನೋಡಿ. Matthew 6:26. 6:26 They don't sow any seeds. ಅವರು ಬಿತ್ತೋದಿಲ್ಲ. They don't reap any crops. ಅವರು ಕೊಯ್ಯೋದಿಲ್ಲ. They don't gather all their grain into a barn. ಅವೆಲ್ಲ ಕಣಜದಲ್ಲಿ ತುಂಬಿಡೋದಿಲ್ಲ. Who feeds them? ಆದ್ರೆ ಅವ್ರಿಗೆ ಊಟ ಕೊಡೋರು ಯಾರು? Your heavenly Father feeds the birds. ನಿಮ್ಮ ತಂದೆ, ನಿಮ್ಮ ಪರಲೋಕದ ತಂದೆ ಅವರನ್ನ ಸಾಕಿ ಸಲಹಿಸ್ತಾನೆ. We have all seen many dead human beings. ನಾವು ಬಹಳಷ್ಟು ಸತ್ತ ಮನುಷ್ಯರನ್ನ ನೋಡಿದ್ದೇವೆ. How many dead birds do you see on the road? ನೀವು ರಸ್ತೆಯಲ್ಲಿ ಎಷ್ಟು ಸತ್ತ ಪಕ್ಷಿಗಳನ್ನ ನೋಡ್ತೀರಾ? I think in 72 years I must have seen about 10 dead birds. ನಾನು 72 ವಯಸ್ಸು ಕಾಲದಲ್ಲಿ ಒಂದು 10 ಪಕ್ಷಿಗಳು ಸತ್ತಿರೋದು ನೋಡಿರಬಹುದು ನಾನು. Where do they get their food from? ಅವರಿಗೆ ಊಟ ಎಲ್ಲಿಂದ ಸಿಗುತ್ತೆ? They don't have bank account. ಅವರಿಗೆ ಬ್ಯಾಂಕ್ ಇಲ್ಲ. There's no little children to take care of the old birds when they get old. ಚಿಕ್ಕ ಪಕ್ಷಿಗಳು, ದೊಡ್ಡ ಪಕ್ಷಿಗಳು, ಮುದಿ ಪಕ್ಷಿಗಳನ್ನ ನೋಡ್ಕೊಳ್ಳೋ ತರ ಇಲ್ಲ ಅಲ್ಲಿ. Your heavenly Father feeds them. ನಿಮ್ಮ ಪರಲೋಕ ತಂದೆ ಅವರನ್ನ ಸಾಕಿ ಸಲಹುತ್ತಾರೆ. I read a poem once. ನಾನು ಒಂದು ಪದ್ಯವನ್ನು ಓದಿದೆ. 2 birds are talking to each other. 2 ಪಕ್ಷಿಗಳು ಮಾತಾಡ್ತಾ ಇದ್ದೆ ಒಂದಕ್ಕೊಂದು. And one bird is telling the other bird. ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಳುತ್ತೆ, why these human beings are always so worried and afraid about the future? ಯಾಕೆ ಈ ಮನುಷ್ಯರು ಅಷ್ಟೊಂದು ಚಿಂತೆ ಮಾಡ್ತಾರೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ, wondering where will they get food from, where will they live? ಅವರು ಚಿಂತೆ ಮಾಡ್ತಾ ಇದ್ದಾರೆ, ನಮ್ಗೆ ಊಟ ಎಲ್ಲಿ ಸಿಗುತ್ತೆ, ಎಲ್ಲಿ ವಾಸಿಸಬೇಕು ಅಂತ. So the other bird says, ಇನ್ನೊಂದು ಪಕ್ಷಿ ಹೇಳುತ್ತೆ, I think they don't have any heavenly Father like we have. ಅದು ಹೇಳುತ್ತೆ, ಅವರಿಗೆ ನಮಗೆ ಇರೋ ತರ ಒಂದು ಪ್ರೀತಿಯ ತಂದೆ ಇಲ್ಲ ನಮಗಿರೋ ತರ ಅಂತ ಹೇಳುತ್ತೆ. We have a heavenly Father, so we are happy. ನಮಗೆ ಪರಲೋಕ ತಂದೆ ಇದ್ದಾರೆ, ಅದಕ್ಕೋಸ್ಕರ ಸಂತೋಷವಾಗಿದ್ದೇವೆ. But these poor human beings, they don't have any heavenly Father. ಆದ್ರೆ ಈ ಮನುಷ್ಯರಿಗೆ ಪರಲೋಕ ತಂದೆ ಇಲ್ಲ. So next time you're anxious, ನೀವು ಮತ್ತೆ ಯಾವಾಗಾದರೂ ಚಿಂತೆ ಮಾಡ್ತಾ ಇದ್ರೆ, ask yourself, what are the birds saying about you now? ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಮ ಬಗ್ಗೆ ಪಕ್ಷಿಗಳು ಏನು ಮಾತಾಡ್ತಾ ಇರುತ್ತೆ ಅಂತ. We have many problems in life. ನಮಗೆ ಜೀವಿತದಲ್ಲಿ ಕಷ್ಟಗಳು ಇರುತ್ತೆ. Just as much as the unbelievers, more than the unbelievers. ಅವಿಶ್ವಾಸಿಗಳಷ್ಟೇ ಇರುತ್ತೆ, ಅವಿಶ್ವಾಸಿಗಳಿಗಿಂತ ಹೆಚ್ಚಾಗಿರುತ್ತೆ. But it says, whenever problems arise, we must take it to the Lord. ನಮಗೆ ಯಾವುದೇ ಕಷ್ಟ ಬಂದ್ರು ಅದನ್ನ ದೇವರಲ್ಲಿ Why we are not to be anxious? Because we take the request to our Father and say, do it for me. ಯಾಕೆ ನಾವು ಚಿಂತೆ ಮಾಡಬಾರದು ಅಂದ್ರೆ, ನಮ್ಮ ಕಷ್ಟಗಳನ್ನ ದೇವರ ಬಳಿಗೆ ತಗೊಂಡು ಹೋಗಿ ಕೇಳ್ತೀವಿ ಸಹಾಯನ. You may think that supposing you have a problem, ನೀವು ಯೋಚನೆ ಮಾಡಿ, somebody is troubling you. ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. Supposing your father is the Director General of Police in Karnataka. ನಿಮ್ಮ ತಂದೆ ದೊಡ್ಡ ಮುಖ್ಯಾಧಿಕಾರಿ ಪೊಲೀಸ್ನಲ್ಲಿ. Somebody is troubling you. ಆದ್ರೆ ನಿಮ್ಗೆ ಯಾರೋ ತೊಂದರೆ ಕೊಡ್ತಾ ಇದಾರೆ. ಅವಾಗ you call your father. ನೀವ್ ಏನ್ ಮಾಡ್ತೀರಾ? ನಿಮ್ ತಂದೆಗೆ ಫೋನ್ ಮಾಡ್ತೀರಾ. Daddy, this person is troubling me. ಅಪ್ಪ, ನನಗೆ ಈ ಮನುಷ್ಯ ಕಷ್ಟ ಕೊಡ್ತಾ ಇದ್ದಾನೆ. He says, my child, don't worry, I'll take care of that.
ಆತ ಹೇಳ್ತಾನೆ, ನೀನ್ ಚಿಂತೆ ಮಾಡಬೇಡ, ನಾನು ನೋಡ್ಕೊಂತೀನಿ. ಅವನು Thank you, Dad. ಕೃತಜ್ಞತೆ ಅಂತ ಇಟ್ಬಿಡ್ತೀರ. Finished. ಕೆಲಸ ಮುಗಿದೋಗ್ಬಿಡ್ತು. Now I have one question. ನನಗೆ ಇವಾಗ ಒಂದು ಪ್ರಶ್ನೆ ಇದೆ. Is God more powerful than the Director General of Police of ಈ Karnataka? ಪೊಲೀಸ್ ಮುಖ್ಯಾಧಿಕಾರಿಗಿಂತ ದೇವರು ಬಲಶಾಲಿಯ? Yes or no? ಹೌದಾ ಅಲ್ವಾ? Yes or no? ಹೌದು. Is he your father? ಅವರು ನಿಮ್ಮ ತಂದೆನಾ? Is he your father? ಅವ್ರು ನಿಮ್ಮ ತಂದೆನಾ? Can you speak to him? ನೀವು ಮಾತಾಡಬಹುದಾ ಆತನಲ್ಲಿ? Director General's phone may be engaged most of the time, but ಪೊಲೀಸ್ ಮುಖ್ಯಾಧಿಕಾರಿ ಫೋನ್ ಎಂಗೇಜ್ not ಆಗಿರ್ಬೋದು, engaged. ಆದ್ರೆ ದೇವ್ರ ಹತ್ರ ಯಾವಾಗ್ಲೂ ಮಾತಾಡಬಹುದು. ಆ ಫೋನ್ ಎಂಗೇಜ್ ಆಗಿರಲ್ಲ. ಯಾವಾಗಾದ್ರೂ There are multiple lines. You can always speak to God. ಯಾರು ಎಷ್ಟು ಬೇಕಾದ್ರೂ ಮಾತಾಡಬಹುದು. It's wonderful. ಇದು ಅದ್ಭುತವಾದದ್ದು. In my younger life, as a believer, I used to have so much anxiety. ನಾನು ವಿಶ್ವಾಸಿಯಾಗಿದ್ದಾಗ ಬಹಳಷ್ಟು ಚಿಂತೆಗಳಿತ್ತು. But as I came to know God as my daddy, ನಾನು ಪರಲೋಕ ತಂದೆ ದೇವರನ್ನ ತಂದೆಯಾಗಿ ತಿಳ್ಕೊಂಡಾಗ those fears gradually disappeared. ಆ ಒಂದು ಭಯ ಎಲ್ಲ ಕ್ರಮೇಣ ಕಡಿಮೆ ಆಗ್ಬಿಡ್ತು.